ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಈ ಒಂದು ಸೀಸನ್ IPL ಸಸ್ಪೆಂಡ್ ಆದ್ಮೇಲೆ ಎಲ್ಲ ಫ್ರಾಂಚೈಸಿಗಳು ಮತ್ತೆ IPL ಟೀಮ್ ಓನರ್ಗಳಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಗುರು. ಅದು ಫಾರಿನ್ ಪ್ಲೇಯರ್ಸ್ ಬಗ್ಗೆ. ಯಾಕಂತ ಹೇಳಿದ್ರೆ ಫಾರಿನ್ ಪ್ಲೇಯರ್ಸ್ ರಿಟರ್ನ್ ಕಳ್ಸಿದ್ರು ಈ ಒಂದು ಇಂಡಿಯಾ ಪಾಕಿಸ್ತಾನ ವಾರ ಆಗ್ತಾ ಇತ್ತಲ್ಲ ಅದಕ್ಕೋಸ್ಕರ. ಬಟ್ ಇವಾಗ ಯಾರು ಕೂಡ ಬರೋಕೆ ರೆಡಿನೇ ಇಲ್ಲ, ಅಂದ್ರೆ ತುಂಬಾ ಪ್ಲೇಯರ್ಸ್ ರೆಡಿನೇ ಇಲ್ಲ. ಮತ್ತೆ ತುಂಬಾ ಜನಕ್ಕೆ ಇಂಜುರಿ ಆಗಿದೆ. ಮತ್ತೆ ನೆಕ್ಸ್ಟ್ ಮಂತ್ 11ನೇ ತಾರೀಕಿಂದ 15ನೇ ತಾರೀಕುವರೆಗೂ WTCL ನಡೀತದೆ, ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಅಂತೂ ಕೇರೆ ಮಾಡ್ತಿಲ್ಲ IPL ನ, ಬಿಕಾಸ್ ಅವ್ರ ಕಂಟ್ರಿಗೆ ಆಡ್ಬೇಕಲ್ಲ ಅದಕ್ಕೋಸ್ಕರ. ಅದರಲ್ಲೂ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಅಂತೂ IPL ಗೆ ಗುಡ್ ಬೈ ಹೇಳಿದ್ರು ಅಂತಾನೆ ಹೇಳ್ತೀನಿ. ತುಂಬಾ ಜನ ಈ ಒಂದು ಸೀಸನ್ ಆಲ್ಮೋಸ್ಟ್ ಒಂದು 7-8 ಜನ ಆಡ್ತಾ ಇದ್ರು ಈ ಸೀಸನ್ IPL ನ. ಸೊ ಎಲ್ಲರೂ ಕೂಡ ಬಾ ಹೇಳಿದ್ರೆ, ಬಟ್ ಯಾರ್ಯಾರೆಲ್ಲ ಬಾ ಹೇಳಿದರೆ ಅವ್ರ ಟೀಮ್ಗಂತೂ IPL ಟೀಮಲ್ಲಿ ತುಂಬಾ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬ ಟೀಮ್ಗೆ ಇನ್ನೂ ಚಾನ್ಸ್ ಇದೆ ಕ್ವಾಲಿಫೈ ಆಗೋಕ್ಕೆ. ಅದಕ್ಕೋಸ್ಕರ ಅವ್ರು ಏನಾದ್ರು ಮಿಸ್ ಮಾಡಿಕೊಂಡ್ರೆ ರಬಾಡಾ, ಮಾಕ್ರಮು ಮತ್ತು ಮಾರ್ಕೋ ಜೆನ್ಸನ್ನು ತುಂಬ ಜನ ಇದ್ದಾರೆ, ಅವರೆಲ್ಲರೂ ಕೂಡ ಮಿಸ್ ಮಾಡ್ಕೋತಾ ಇದ್ದಾರೆ. ಕಾರ್ಟೆಸ್ ತುಂಬ ಜನ ಇದ್ದಾರೆ, ಅವರೆಲ್ಲ ತುಂಬ ಜನ ಫಾರಿನ್ ಪ್ಲೇಯರ್ಸು ಕೂಡ ಬರೋಕ್ಕೆ ಒಪ್ಕೊಂಡಿದ್ದಾರೆ. ಆದರೂ ಇಂಗ್ಲೆಂಡ್ ಅವರು ಮತ್ತು ವೆಸ್ಟ್ ಇಂಡೀಸ್ ಪ್ಲೇಯರ್ಸು ಬರೋಕ್ಕೆ ಒಪ್ಕೊಂಡಿದ್ದಾರೆ. ಬಟ್ ಸೌತ್ ಆಫ್ರಿಕಾ ಆ್ಯಂಡ್ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಯಾರು ಕೂಡ ಒಪ್ಕೋತಾನಿಲ್ಲ. ಮತ್ತು RCBಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಲುಂಗಿ ಎಂಗಿಡಿ ಅವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ನಾವು ಆಡಿಸ್ತಾ ಇದ್ವಿ ಜೋಸ್ ಹೆಸರ್ವುಡ್ ಪ್ಲೇಸಲ್ಲಿ. ಬಟ್ ಇವಾಗ ಲುಂಗಿ ಎಂಗಿಡಿ ಕೂಡ RCBಗೆ ಕೈ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು WTCL ಫೈನಲಿಂದ. ಬಟ್ WTCL ಇರೋದು 11ನೇ ತಾರೀಕಿಂದ 15ನೇ ತಾರೀಕುವರೆಗೂ. ಓಕೆನಾ. ಬಟ್ IPL ಮುಗಿಯೋದು 3ನೇ ತಾರೀಕಿಗೆ IPL ಮುಗ್ದೋಗ್ಬಿಡುತ್ತೆ, ಮತ್ತು 17ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಬಟ್ ಇವರೆಲ್ಲ ಆಡ್ಬೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಬಂದ್ಬಿಟ್ಟು ಆಡ್ಬಿಟ್ಟು ಹೋಗ್ಬೋದು. ಬಟ್ ಯಾವುದೇ ಬೋರ್ಡ್ ಆಗಲಿ ಇದು ಫೈನಲ್ಗೋಸ್ಕರ ಯಾರನ್ನೂ ಕಳ್ಸಲ್ಲ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಏನು ಮಾಡ್ತಾರೋ ಆ ಬೋರ್ಡ್ಗಳು. ಬಟ್ ಸೌತ್ ಆಫ್ರಿಕಾ ಪ್ಲೇಯರ್ಸು ಎಲ್ಲರೂ ಕೂಡ ಗುಡ್ ಬೈ ಹೇಳಿದ್ರೆ, ಬಟ್ ಅವ್ರ ಬೋರ್ಡ್ ಕೂಡ ಕನ್ಫರ್ಮ್ ಮಾಡಿದೆಯಂತೆ ಅಪ್ಡೇಟ್ಗಳನ್ನ ಪ್ರಕಾರ. ನಾವು ಯಾರನ್ನೂ ಕೂಡ ಕಳ್ಸಲ್ಲ, ಬಿಕಾಸ್ ನಾವು ಇವಾಗಿಂದನೇ ಪ್ರಿಪೇರ್ ಆಗಲೇಬೇಕು. ಸೌತ್ ಆಫ್ರಿಕಾ ಪ್ಲೇಯರ್ಸು ಯಾರ ಜೊತೆ ಆಡ್ತಾ ಇರೋದು, ಆಸ್ಟ್ರೇಲಿಯಾ ಪ್ಲೇಯರ್ಸ್ ಜೊತೆ ಆಡ್ತಾ ಇರೋದು. ಅವ್ರಿಗೇನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರು ಕೂಡ ಗುದ್ದು ಸಾಯಿಸಿ ವಿನ್ ಆಗ್ತಾರೆ ಅಂತಲೇ ಹೇಳ್ತೀನಿ. ಸೊ ಆಸ್ಟ್ರೇಲಿಯಾ ಪ್ಲೇಯರ್ಸು ನಿಮ್ಗೆ ಗೊತ್ತಿರೋಂಗೆ ಯಾವುದೇ ಫೈನಲ್ ಆಗಲಿ ಸೆಮಿಫೈನಲ್ ಆಗಲಿ ಯಾರು ಕೂಡ ಎಲ್ಲ ಒಳ್ಳೆ ಮಾನ್ಸ್ಟಾರ್ ಥರ ಆಡ್ತಾರೆ. ಈ ಲೀಗ್ ಸ್ಟೇಜಲ್ಲೆಲ್ಲ ಚೆನ್ನಾಗೇ ಆಡ್ತಾರೆ, ಒಂಥರ ಗಾಬ್ರಿ ಥರ ಏನೇನೋ ಮಾಡ್ತಾರೆ. ಬಟ್ ಈ ಫೈನಲ್ ಬಂದಾಗಲೇ ಗುರು ರೊಚ್ಚಿಗೆ ಎದ್ಬಿಡ್ತಾರೆ. ಅದೇನು ಮೈ ಮೇಲೆ ಏನು ಬರುತ್ತೋ ಗೊತ್ತಿಲ್ಲ, ದೆವ್ವ ಬರುತ್ತೋ ಏನು ಬರುತ್ತೋ. ಬಟ್ ಒಂಥರ ಸಕ್ಕದಾಗಿ ಆಡ್ಬಿಡ್ತಾರೆ. ತುಂಬ ಎಲ್ಲ ಸೀಸನ್ಗಳು ನೋಡಿದ್ದೀವಿ, ತುಂಬ ಟೂರ್ನಮೆಂಟ್ ನೋಡಿದ್ದೀವಿ. ಅದರಲ್ಲೂ ICC ಚಾಂಪಿಯನ್ಶಿಪ್ ಅಂತ ಏನಾದರೂ ಬಂದರೆ, ಚಾಂಪಿಯನ್ಸ್ ಟ್ರೋಫಿ, ವರ್ಲ್ಡ್ ಕಪ್ ಎಲ್ಲ ಏನು ಬಂದರೂ ಕೂಡ ನುಂಗಾಕೋ ಥರ ಕಾಯ್ತಿರ್ತಾರೆ. ಒಂಥರ ಬಕಾ ಪಕ್ಷಿಗಳ ಥರ ಕಾಯ್ತಿರ್ತಾರೆ ಆಸ್ಟ್ರೇಲಿಯಾ ಪ್ಲೇಯರ್ಸು. ಸೊ ಅದಕ್ಕೋಸ್ಕರ ಇವಾಗ ಸ್ಟಾರ್ಕು ಮತ್ತು ಪ್ಯಾಟ್ ಕಮಿನ್ಸು ತುಂಬ ಜನ ಬರೋಕ್ಕೆ ಏನೋ ಡೌಟ್ಫುಲ್ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಅವ್ರು ಬಂದರೂ ಬರ್ಬೋದು. ಬಟ್ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಪ್ಲೇಯರ್ಸು ಕೂಡ ತಕ್ಕಟ್ಟು ಡೌಟ್ಫುಲ್ ಅಂತಲೇ ಹೇಳ್ಬೋದು ಈ ಒಂದು ಏನು ರಿಮೈನಿಂಗ್ ಮ್ಯಾಚಸ್ ಇದೆ IPLದು. ಬಟ್ RCBಗೆ ಏನು ಅದೊಂದೇ. ಬಟ್ ಜೋಶ್ ಹೆಸರ್ವುಡ್ ಇದ್ದರೆ ಚೆನ್ನಾಗಿರ್ತಾ ಇತ್ತು. ಬಟ್ ಲುಂಗಿ ಎಂಗಿಡಿ ಕೂಡ ಚೆನ್ನಾಗೇ ಮಾಡ್ತಾಯಿದ್ರು ಆ್ಯಕ್ಚುಲಿ. ಬಟ್ ಅವರು ರಿಪ್ಲೇಸ್ಮೆಂಟ್ ಯಾರನ್ನ ತಗೊಬರ್ತಾರೋ ಗೊತ್ತಿಲ್ಲ. ಬಟ್ RCBಲಿ ಇವಾಗ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ದೇವದತ್ ಪಡಿಕ್ಕಲ್ ಇಲ್ಲ, ಮತ್ತು ನಮ್ಮ ಕ್ಯಾಪ್ಟನ್ಗೆ ಇಂಜುರಿ ಆಗಿದೆಯಂತೆ, ತುಂಬ ಜನಕ್ಕೆ ಏನೋ ಆಗಿದೆ. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ಯಾರನ್ನ ತಗೊಬರ್ತಾರೋ. ಬಟ್ RCBಲಿ ಇವಾಗ ಬೇರೆ ಫಾರಿನ್ ಪ್ಲೇಯರ್ಸ್ ಅಂದರೆ ಇಂಗ್ಲೆಂಡು ಮತ್ತು ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಎಲ್ಲರೂ ಕೂಡ ಅವೈಲೇಬಲ್ ಇದ್ದಾರೆ. ಅದರಲ್ಲಿ ಲಿವಿಂಗ್ಸ್ಟನ್ ಇದ್ದಾರೆ, ಸಾಲ್ಟ್ ಇದ್ದಾರೆ, ಮತ್ತು ರೊಮಾರಿಯೋ ಸಫರ್ಡ್ ಇದ್ದಾರೆ. ಬಟ್ ಬೇರೆ ಥರ ಏನು ಇಂಪ್ಯಾಕ್ಟ್ ಆಗಿಲ್ಲ ಆ್ಯಕ್ಚುಲಿ RCB ಟೀಮ್ಗೆ. ಅದೇ ಸ್ವಲ್ಪ ಲುಂಗಿ ಎಂಗಿಡಿ ಅವ್ರನ್ನ ಬಿಟ್ಕೊಡ್ಬೇಕಾಗುತ್ತೆ ಅಂತ ಏನೋ ನ್ಯೂಸ್ ಬರ್ತಾ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಈ ಒಂದು ಸೀಸನ್ IPL ಒಂಥರ ಸಖತ್ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ. ಇವರೆಲ್ಲರೂ ಬಿಟ್ಟೋದ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಪಾಯಿಂಟ್ಸ್ ಟೇಬಲ್ ಅಂತೂ ಸಖತ್ ಮಜಾ ಇದೆ. ಓಕೆನಾ. ಪಾಯಿಂಟ್ಸ್ ಟೇಬಲ್ ನೀವು ನೋಡ್ತಾ ಇರಿ, ಸಖತ್ ಮಜಾ ಬರುತ್ತೆ. ಇನ್ನು ನಾಳೆ ಮ್ಯಾಚು RCB ವರ್ಸಸ್ KKR ಇದೆ, ನಾಳಿದ್ದು ಮ್ಯಾಚು. ಆ ಮ್ಯಾಚಲ್ಲಿ RCB ಗೆದ್ದರೆ ಚೆನ್ನಾಗಿರುತ್ತೆ. ಓಕೆನಾ. ನಾವು RCBಗೆ ಸಪೋರ್ಟ್ ಮಾಡೋದು. ಬಟ್ KKR ಗೆದ್ದರೆ ಇನ್ನೂ ಸಖತ್ತಾಗಿರುತ್ತೆ ಪಾಯಿಂಟ್ಸ್ ಟೇಬಲು ಅಂತ. ನಾನು RCBಗೇನು ಬೇರೆ ಥರ ಹೇಳ್ತಿಲ್ಲ, ಬಟ್ KKR ಗೆದ್ದರೆ ಇನ್ನೂ ಮಜಾ ಬರುತ್ತೆ ಪಾಯಿಂಟ್ಸ್ ಟೇಬಲ್ ಅಂತ ಹೇಳ್ತಾ ಇರೋದು. ಬಟ್ RCBನೇ ಗೆಲ್ಲೋದು. ಆಲ್ಮೋಸ್ಟ್ ಅವೇ ಗೇಮಲ್ಲಿ ನಾನು ಗೆದ್ದಿದ್ದಾರೆ. ಬಟ್ RCBಯಲ್ಲಿ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ, ನೋಡೋದ ಏನಾಗುತ್ತೆ ಅಂತ. ಬಟ್ ಫಾರಿನ್ ಪ್ಲೇಯರ್ಸ್ ಈ ಥರ ಎಲ್ಲ ಆಗಿದೆ. ಬೇರೆ ಟೀಮ್ಗಳೆಲ್ಲರೂ ಕೂಡ ಆಲ್ಮೋಸ್ಟ್ ಇಂಗ್ಲೆಂಡ್, ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಎಲ್ಲ ಅವೈಲೇಬಲ್ ಇದ್ದಾರೆ ಬೇರೆ ಫ್ರಾಂಚೈಸಿಗೆ. ನೋಡಬೇಕು ಸೌತ್ ಆಫ್ರಿಕಾ ಪ್ಲೇಯರ್ಸ್ ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲ್ಲ ಅಂತ. ಮತ್ತು ಈ ಒಂದು ಅಪ್ಡೇಟನ್ನು ಕೇಳಿ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಪಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಮೇಲೆ ಸಿಗ್ತೀನಿ. ಸಿ ಬಾಯ್ಸ್.